ತುಂಬಾ ಜನ ಸ್ಟಾಕ್ ಮಾರ್ಕೆಟ್ನ ಈಗ ತಾನೇ ಕಲಿಯಕ್ಕೆ ಬಂದವ್ರಿಗೆ ಈ ಸೆನ್ಸೆಕ್ಸ್ ಅಂದ್ರೇನು, ನಿಫ್ಟಿ ಅಂದ್ರೇನು, ಈ ಇಂಡೈಸಸ್ ಅಂದ್ರೇನು ಅಂತ ಸರಿಯಾಗಿ ಅರ್ಥನೇ ಆಗಿರಲ್ಲ. ಅದ್ರ ಜೊತೆಗೇನೆ ಈ ಸ್ಪೆಸಿಫಿಕ್ ಸೆಕ್ಟರ್ಗಳ ಇಂಡೈಸಸ್ ಇರ್ತಾವಲ್ವಾ, ಅಂದ್ರೆ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ನಿಫ್ಟಿ ಐಟಿ ಆಗಿರ್ಬೋದು, ನಿಫ್ಟಿ ಫಾರ್ಮಾ ಅಂದ್ರೇನು, ಇವುಗಳಂದ್ರೆ ಏನು ಅಂತ ಸರಿಯಾಗಿ ಗೊತ್ತಿರಲ್ಲ. ಅದೇ ರೀತಿನೇ ಈಗ ಜಿಯೋ ಪೊಲಿಟಿಕ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ತುಂಬಾ ಜನ US ಸ್ಟಾಕ್ ಮಾರ್ಕೆಟ್ನು ಕೂಡ ಟ್ರ್ಯಾಕ್ ಮಾಡ್ತಿರ್ತಾರೆ. ಅದರಲ್ಲಿ ನ್ಯಾಸ್ಡ್ಯಾಕ್ ಅಂತ ಬರುತ್ತೆ, S&P 500 ಅಂತ ಬರುತ್ತೆ, ರಸಲ್ 2000 ಅಂತ ಬರುತ್ತೆ. ಇವುಗಳ ಬಗ್ಗೆನೂ ಕೂಡ ನ್ಯೂಸ್ ಅಲ್ಲಿ ಮಾತಾಡ್ತಿರ್ತಾರೆ. ಇವಂದ್ರೆ ಏನು ಅಂತೂ ಕೂಡ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಇಂಡೈಸಸ್ ಅಂದ್ರೆ ಏನು, ಸೆನ್ಸೆಕ್ಸ್, ನಿಫ್ಟಿ, ನ್ಯಾಸ್ಡ್ಯಾಕ್ ಅಂದ್ರೆ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲ ವಿಡಿಯೋದಲ್ಲಿ ಹೇಳೋ ಥರ ಈ ವಿಡಿಯೋನ ನೋಡೋಕ್ಕಿಂತ ಮೊದಲು ನೀವು ಪೆನ್ನು ಮತ್ತು ಪೇಪರ್ನ ತೊಗೊಂಡು ಕೂತ್ಕೊಳ್ಳಿ. ಯಾಕಂತಂದರೆ ನೀವು ಒಂದ್ಸರಿ ನಾನು ಹೇಳ್ತಿರೋದನ್ನು ಕ್ಲೀನಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ, ಕ್ಲೀನಾಗಿ ಬರ್ಕೊಳ್ತಾ ಹೋದರೆ ನಿಮಗೆ ಇದು ಫ್ಯೂಚರಲ್ಲಿ ಚೆನ್ನಾಗಿ ಹೆಲ್ಪ್ ಕೂಡ ಆಗುತ್ತೆ. ಮತ್ತು ನಿಮಗೆ ಸ್ಟಾಕ್ ಮಾರ್ಕೆಟ್ ಕೂಡ ಕ್ಲೀನಾಗಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿಯೂ ಕೂಡ ಹೋಮ್ವರ್ಕ್ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಇಂಡೈಸಸ್ ಅಂದರೆ ಏನಂತ ನಿಮಗೆ ಸಿಂಪಲ್ ಆಗಿ ನಿಮಗೆ ತಿಳಿಯೋ ರೀತಿ ನಾರ್ಮಲ್ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡೋದಾದರೆ, ಈ ಇಂಡೈಸಸ್ನ ಅರ್ಥ ಮಾಡ್ಕೋಬೇಕಂತಂದರೆ ನಮಗೂ ನಿಮಗೂ ಒಂದು ಗೊತ್ತಿರತಕ್ಕಂಥ ಎಕ್ಸಾಂಪಲ್ನೇ ಹೇಳ್ತೀನಿ. ಯಾವುದು ಅಂತಂದರೆ, ಈಗ ಒಂದು ಸಂತೆ ಇದೆ ಅಂತ ಇಟ್ಕೊಳ್ಳಿ, ಓಕೆನಾ. ಈ ಸಂತೆ ಅಂತಂದರೆ ಯಾವ ರೀತಿ ಇರುತ್ತೆ ಹೇಳಿ, ಒಂದೊಂದು ಊರಲ್ಲಿ ಒಂದೊಂದು ದಿನ ನಡೆಯುತ್ತೆ. ನಮ್ಮೂರಲ್ಲಂತೂ ಶುಕ್ರವಾರ ಸಂತೆ ನಡೆಯುತ್ತೆ. ಈ ಸಂತೆನಲ್ಲಿ ಬೇರೆ ಬೇರೆ ವ್ಯಾಪಾರಿಗಳು ಬಂದಿರ್ತಾರಲ್ವಾ, ಅಂದರೆ ತರಕಾರಿ ಮಾರೋರು ಬಂದಿರ್ತಾರೆ, ಹಣ್ಣು ಮಾರೋರು ಬಂದಿರ್ತಾರೆ, ಈ ಸ್ವೀಟ್ಗಳನ್ನು ಮಾರೋರು ಬಂದಿರ್ತಾರೆ, ಬಟ್ಟೆ ಮಾರೋರು ಬಂದಿರ್ತಾರೆ, ಇದೇ ರೀತಿ ಮತ್ತೆ ಹೂವುಗಳನ್ನು ಮಾರೋರು ಬಂದಿರ್ತಾರೆ. ಇದೇ ರೀತಿ ಬೇರೆ ಬೇರೆ ವ್ಯಾಪಾರಿಗಳು ಬಂದಿರ್ತಾರಲ್ವಾ. ಈಗ ಸ್ಪೆಸಿಫಿಕ್ ಆಗಿ ಹಣ್ಣು ಮಾರೋರ್ನ ಅಷ್ಟೇ ತಗೊಳ್ಳೋಣ. ಹಣ್ಣು ಮಾರೋನೇನು ಒಬ್ಬನೇ ಇರ್ತಾನ ಸಂತೆನಲ್ಲಿ, ಒಂದು 4-5 ಜನ ಇರ್ತಾರಲ್ವಾ. ಈ 4-5 ಜನ ಏನಿರ್ತಾರಲ್ವಾ, ಇವ್ರನ್ನೇ ಒಂದೊಂದು ಇಂಡಿವಿಜುವಲ್ ಕಂಪ್ನಿ ಅಂತ ಇಟ್ಕೊಳ್ಳಿ. ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಕಂಪನಿಗಳು ಇರ್ತಾವಲ್ವಾ, ಅದೇ ರೀತಿನೇ ಈ ಹಣ್ಣು ಮಾರೋರಲ್ಲಿ 4-5 ಜನ ಇರ್ತಾರಲ್ವಾ, ಇವರೆಲ್ಲರನ್ನೂ ಕೂಡ ಒಬ್ಬೊಬ್ರು ಒಂದೊಂದು ಕಂಪ್ನಿ ಅಂತ ಇಟ್ಕೊಳ್ಳಿ. ಅದೇ ರೀತಿನೇ ಹೂ ಮಾರೋರಲ್ಲೂ 4 ಜನ ಇರ್ತಾರಲ್ವಾ, ಯಾರೋ ಒಬ್ರು ಮಲ್ಗೆ ಹೂ ಮಾರ್ತಿರ್ತಾರೆ, ಯಾರೋ ಒಬ್ರು ಸಂಪಿಗೆ ಹೂ ಮಾರ್ತಿರ್ತಾರೆ, ಯಾರೋ ಒಬ್ರು ಚೆಂಡು ಹೂ ಮಾರ್ತಿರ್ತಾರೆ, ಅಥವಾ ಎಲ್ಲನೂ ಕೂಡ ಒಬ್ಬನೇ ಮಾರ್ತಿರ್ತಾನೆ, ಒಬ್ಬ ಹಾರ ಮಾರ್ತಿರ್ತಾನೆ. ಇವರೆಲ್ಲರೂ ಕೂಡ ಡಿಫ್ರೆಂಟ್ ಪರ್ಸನ್ ಇರ್ತಾರಲ್ವಾ, ಇವರು ಕೂಡ ಒಂದೊಂದು ಕಂಪನಿ ಅಂತ ಇಟ್ಕೊಳ್ಳಿ. ಈಗ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಪ್ರತಿಯೊಂದು ಸೆಕ್ಟರ್ ಏನೇನು ಬೇರೆ ಬೇರೆ ಇರ್ತಾರಲ್ವ, ಅಂದ್ರೆ ಪ್ರತಿಯೊಂದು ಗುಂಪು ಇದು, ಓಕೆನಾ. ಹಣ್ಣು ಮಾರೋದೊಂದು ಗುಂಪು, ಬಟ್ಟೆ ಮಾರೋದೊಂದು ಗುಂಪು, ಸ್ವೀಟ್ ಮಾರೋದೊಂದು ಗುಂಪು. ಇದರಲ್ಲಿ ಬೇರೆ ಬೇರೆಯವರು ವ್ಯಾಪಾರಿಗಳು ಇರ್ತಾರಲ್ವಾ, ಅವರು ಪ್ರತಿಯೊಬ್ಬರನ್ನು ಕೂಡ ಒಂದೊಂದು ಕಂಪನಿ ತರ ಇಟ್ಕೊಳ್ಳಿ, ಓಕೆನಾ. ಈಗ ಪ್ರತಿ ವಾರನೂ ಈ ಸಂತೆ ನಡೀತಿರುತ್ತಲ್ವಾ, ಈ ಸಂತೆನಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ ಅಂತ ಇರುತ್ತಲ್ವಾ, ಇದೇನೆ ಒಂದು ಇಂಡೈಸಸ್ ಅಂತ ಇಟ್ಕೊಳ್ಳಿ. ಅಂದ್ರೆ ಓವರ್ ಸೆಂಟಿಮೆಂಟ್ ನ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ವಾರ ಶುಕ್ರವಾರ ನಮ್ಮೂರಲ್ಲಿ ಸಂತೆ ಐತೆ ಅಂತ ಇಟ್ಕೊಳ್ಳಿ. ಈ ಸಂತೆನಲ್ಲಿ ಟೋಟಲ್ 1 ಲಕ್ಷ ವ್ಯಾಪಾರ ಎಲ್ಲರಿಗೂ ಆಯ್ತು ಅಂತ ಇಟ್ಕೊಳ್ಳಿ. ಅಂದ್ರೆ ಹೂ ಮಾರೋನು, ಹಣ್ಣು ಮಾರೋನು, ಪ್ರತಿಯೊಬ್ಬರಿಗೂ ಕೂಡ ಸೇರಿ 1 ಲಕ್ಷದ ವ್ಯಾಪಾರ ಆಯ್ತು ಅಂತ ಇಟ್ಕೊಳ್ಳಿ. ಇದೇ ನೆಕ್ಸ್ಟ್ ವೀಕ್ ಶುಕ್ರವಾರ ಇದು 1,10,000 ವ್ಯಾಪಾರ ಆಯ್ತು ಅಂತ ಇಟ್ಕೊಳ್ಳಿ. ಈಗ 10,000 ಜಾಸ್ತಿ ವ್ಯಾಪಾರ ಆಯ್ತಲ್ವಾ, ಅಂದ್ರೆ ಆಸ್ ಕಂಪೇರ್ ಟು ಲಾಸ್ಟ್ ವೀಕ್, ಈ ವೀಕು 10% ಜಾಸ್ತಿ ವ್ಯಾಪಾರ ಆಗಿದೆ ಅಂತ. ಅಂದ್ರೆ ಓವರ್ ಆಲ್ ಸೆಂಟಿಮೆಂಟು, ಇಲ್ಲೇನು ಮಾರಾಟ ಮಾಡೋ ಬಂದಿರಲ್ಲ ವ್ಯಾಪಾರಿಗಳು, ಅವ್ರಿಗೆ ಜಾಸ್ತಿ ವ್ಯಾಪಾರ ಆಗಿದೆ ಅಂದ್ರೆ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಆಗಿದೆ. ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿದೆ ಅಂತ ಅರ್ಥ. ಇದನ್ನೇ ನಾವೀಗ ಸ್ಟಾಕ್ ಮಾರ್ಕೆಟ್ಗೆ ಕಂಪೇರ್ ಮಾಡೋಣ. ಯಾವ ರೀತಿ ಸ್ಟಾಕ್ ಮಾರ್ಕೆಟ್ಗೆ ಕಂಪೇರ್ ಮಾಡೋಣ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಕೂಡ ಇದೊಂಥರ ಸಂತೆ ಮಾರ್ಕೆಟ್ ಇದ್ದಂಗೆ. ಇದರಲ್ಲೂ ಕೂಡ ಬೇರೆ ಬೇರೆ ಸೆಕ್ಟರ್ ಇರೋ ಕಂಪನಿಗಳು ಇರ್ತವೆ. ಎಕ್ಸಾಂಪಲ್ಗೆ ಇಲ್ಲಿ ಹೆಂಗೆ ಹಣ್ಣು ಮಾರೋರು ಇದ್ರಲ್ವಾ, ಅದೇ ರೀತಿನೇ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ IT ಸರ್ವಿಸ್ ಮಾಡೋ ಕಂಪನಿಗಳು ಇರ್ತವೆ. ಇಲ್ಲಿ ಹೆಂಗೆ ಹೂ ಮಾರೋನಿದ್ನಲ್ವಾ, ಇಲ್ಲಿ ಫಾರ್ಮಾ ಕಂಪನಿಗಳು ಇರ್ತವೆ, ಹಾಸ್ಪಿಟಲ್ ಕಂಪನಿಗಳು ಇರ್ತವೆ. ಇಲ್ಲಿ ಹೆಂಗೆ ಬೇರೆ ಬಟ್ಟೆ ಮಾರೋನಿದ್ನಲ್ವಾ, ಅದೇ ರೀತಿನೇ ಇಲ್ಲಿ ಬ್ಯಾಂಕ್ ಕಂಪನಿಗಳು ಇರ್ತವೆ. ಓವರ್ ಆಲ್ ಎಲ್ಲ ಕಂಪನಿಗಳನ್ನು ಸೇರಿನೇ ನಮ್ಮ ಇಂಡಿಯಾದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 5,000ದಿಂದ 6,000 ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಂಪನಿಗಳಿದಾವೆ. ಎಲ್ಲನೂ ಕೂಡ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಈಗ ಸಂತೆನಲ್ಲಿ ಎಷ್ಟು ವ್ಯಾಪಾರ ಆಯ್ತು ಅಂತ ನಾವು ಟ್ರ್ಯಾಕ್ ಮಾಡ್ಬೋದು. ಯಾಕೆ ಹೇಳಿ, ಇಲ್ಲಿ ಕಡಿಮೆ ಲಿಮಿಟೆಡ್ ನಂಬರ್ ಆಫ್ ವ್ಯಾಪಾರಿಗಳಿದಾವೆ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ 5,000ದಿಂದ 6,000 ಕಂಪನಿಗಳಿದಾವೆ. ಈಗ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಿದೆ, ಕೆಳಗಡೆ ಬರ್ತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಈ ಇಂಡೈಸಸ್ ಇಂದ ಗೊತ್ತಾಗುತ್ತೆ. ಇಂಡೈಸಸ್ ಮತ್ತೆ ಇಂಡೆಕ್ಸ್ಗೆ ಏನ್ ಡಿಫರೆನ್ಸ್ ಅಂತಂದ್ರೆ, ಇಂಡೆಕ್ಸ್ ಅನ್ನೋದು ಸಿಂಗುಲರ್, ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿ ಅಂತ ಒಂದು ಇಂಡೆಕ್ಸ್ ಇದೆಯಾ, ಇದಕ್ಕೆ ನಾವು ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನ ಹೇಳುವಾಗ ಇವು ಎರಡನ್ನೂ ನಾವು ಹೇಳಿದ್ರೆ ಪ್ಲೂರಲ್ ಇಂಡೈಸಸ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ತುಂಬಾ ಜನ ಕನ್ಫ್ಯೂಷನ್ ಆಗ್ತಿರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಕೇಳಿದಾಗ ಕನ್ಫ್ಯೂಷನ್ ಆಗಿತ್ತು, ಅದಕ್ಕೆ ನಾನು ನಿಮಗೆಲ್ಲ ಕ್ಲಾರಿಟಿ ಕೊಟ್ಟೆ. ಈಗ ಮತ್ತೆ ನಮ್ಮ ಎಕ್ಸಾಂಪಲ್ಗೆ ವಾಪಸ್ ಬರೋಣ. ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಬೇರೆ ಬೇರೆ ಒಂದು 5-6 ಸಾವಿರ ಕಂಪನಿಗಳಿದಾವಲ್ವಾ, ಇವೆಲ್ಲನೂ ಕೂಡ ನಮಗೆ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ, 2 ಮೇನ್ ಇಂಡೆಕ್ಸ್ನ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ 2 ಮೇನ್ ಇಂಡೆಕ್ಸ್ ಇದಾವೆ, ಒಂದು ನಿಫ್ಟಿ, ಇನ್ನೊಂದು ಸೆನ್ಸೆಕ್ಸ್. ಮೊದಲು ಈ ನಿಫ್ಟಿ ಅಂದ್ರೆ ಏನಂತ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇದ್ರ ಹೆಸರು ಬಂದ್ಬಿಟ್ಟು ನಿಫ್ಟಿ 50 ಅಂತ. ಅಂದ್ರೆ ಈ ನಿಫ್ಟಿ ಅಂತ ಏನಿದೆಯಲ್ವಾ, ಇದರಲ್ಲಿ 50 ನಮ್ಮ ಭಾರತದ ಅತಿ ದೊಡ್ಡ ಕಂಪನಿಗಳಿದಾವೆ. ಅದಕ್ಕೇನೆ ಇದನ್ನ ನಿಫ್ಟಿ 50 ಅಂತಾನೂ ಕರೀತಾರೆ. ಇದನ್ನ ಯಾಕೆ 50 ಕಂಪನಿಗಳನ್ನು ಮಾಡಿದ್ದಾರೆ ಅಂತಂದ್ರೆ, ಈಗ ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ವಾ, ನಮ್ಮ ದೇಶದಲ್ಲಿ ಸಾವಿರಾರು ಕಂಪನಿಗಳಿದಾವೆ, ಎಲ್ಲನೂ ಕೂಡ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ದೇಶದ ಅತಿ ದೊಡ್ಡ 50 ಕಂಪನಿಗಳನ್ನು ನಾವೇನಾದ್ರು ಟ್ರ್ಯಾಕ್ ಮಾಡಿದ್ರೆ ಓವರ್ ಆಲ್ ಆಗಿ ಮಾರ್ಕೆಟ್ ಸೆಂಟಿಮೆಂಟ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲ್ ಏನಾದ್ರು ಈಗ ನಿಫ್ಟಿ ಏನಾದ್ರು
2% ಮೇಲೆ ಹೋಯ್ತು ಅಂತ ಇಟ್ಕೊಳ್ಳಿ. ಇದರ ಅರ್ಥ ಏನಂತಂದರೆ ಓವರಾಲ್ ಮಾರ್ಕೆಟಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತ ಅರ್ಥ. ಅದೇ ರೀತಿ ಒಂದು ವೇಳೆ ಏನಾದರೂ 3-4% ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ, ಇದರ ಅರ್ಥ ಏನಂತಂದರೆ ಓವರಾಲ್ ಆಗಿ ಮಾರ್ಕೆಟ್ ಸೆಂಟಿಮೆಂಟು ನೆಗೆಟಿವ್ ಅಲ್ಲಿ ಇದೆ ಅಂತ ಅರ್ಥ. ಇದರ ಅರ್ಥ ಹಿಂಗಲ್ಲ ಲೈಕ್ 5,000ದಿಂದ 6,000 ಕಂಪನಿಗಳೆಲ್ಲನೂ ಕೆಳಗಡೆ ಬರ್ತಿದ್ದಾವೆ ಅಂತ ಅಲ್ಲ. ಏನಂತಂದರೆ ಓವರಾಲ್ ಆಗಿ ಸೆಂಟಿಮೆಂಟು ನೆಗೆಟಿವ್ ಮತ್ತು ಪಾಸಿಟಿವ್ ಇದೆ ಅಂತ ಈ ಇಂಡೆಕ್ಸ್ ಇಂಡಿಕೇಟ್ ಮಾಡುತ್ತೆ. ಈಗ ನಿಫ್ಟಿನ ಯಾವ ರೀತಿ ನೋಡೋದು, ಇದರಲ್ಲಿ ಯಾವ್ಯಾವ ಕಂಪನಿಗಳಿದಾವೆ ಅಂತ ಯಾವ ರೀತಿ ನೋಡೋದಂತಂದರೆ ನೀವು ಸಿಂಪಲ್ ಆಗಿ ಗೂಗಲ್ನ ಓಪನ್ ಮಾಡಿ. ಗೂಗಲ್ನ ಓಪನ್ ಮಾಡಿಬಿಟ್ಟು ನಿಫ್ಟಿ 50 ಕಂಪನೀಸ್ ಅಂತ ಸರ್ಚ್ ಮಾಡಿ. ಓಕೆನಾ? ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 2ನೇ ವೆಬ್ಸೈಟ್ ಬರುತ್ತೆ, NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ನಿಫ್ಟಿ 50ನಲ್ಲಿ ಏನೇನು ಕಂಪನಿಗಳಿದ್ದಾವೆ, ಅವು ಎಷ್ಟು ಪರ್ಸೆಂಟೇಜ್ ಮೇಲೆ ಹೋಗಿದೆ, ಅವುಗೆ ಎಷ್ಟು ವೇಟೇಜ್ ಇದೆ, ಕಂಪ್ಲೀಟ್ ಡೀಟೇಲ್ಸೇ ಇರುತ್ತೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಇಲ್ಲಿ ನಿಫ್ಟಿ 50 ಅಂತ ಇದೆಯಲ್ವಾ, ನಿಫ್ಟಿ 50 ಇವತ್ತು ಅಂದರೆ ಇವತ್ತು ಯಾವ ವಾರ, ಇವತ್ತು 22ನೇ ತಾರೀಕು, ಲೈಕ್ ಇವತ್ತು 22ನೇ ತಾರೀಕು. ಇವತ್ತು ಈ ಸ್ಟಾಕ್ ಮಾರ್ಕೆಟಲ್ಲಿರೋ ನಿಫ್ಟಿ ಇದೆಯಲ್ವಾ, ಇದು 160 ಪಾಯಿಂಟ್ ಕೆಳಗಡೆ ಬಂದಿದೆ. ಇಲ್ಲಿ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. 160 ಪಾಯಿಂಟ್ ಅಂತಂದರೆ 0.60% ಕೆಳಗಡೆ ಬಂದಿದೆ. ಇಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಿರ್ಬೋದು ಪ್ರೀವಿಯಸ್ ಆಗಿ ಎಷ್ಟು ಕ್ಲೋಸ್ ಆಗಿದೆ, ಮತ್ತು ತಿರ್ಗಿ ಓಪನ್ ಎಷ್ಟಕ್ಕಾಗಿತ್ತು, ವಾಲ್ಯೂಮ್ ಎಷ್ಟಿದೆ, ಪ್ರತಿಯೊಂದು ಕೂಡ ಇದೆ. ಅದೇ ರೀತಿಯೇ ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ಏನಂತಂದರೆ ಅಡ್ವಾನ್ಸ್ ಮತ್ತು ಡಿಕ್ಲೈನ್ಸ್ ಅಂತ ಇದೆ. ಅಡ್ವಾನ್ಸಸ್ ಮತ್ತು ಡಿಕ್ಲೈನ್ಸ್ ಅಂತಂದರೆ ಏನಂತಂದರೆ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಅಡ್ವಾನ್ಸ್ ಅಂತಂದರೆ ಏನಂತಂದರೆ ಈ ನಿಫ್ಟಿ 50ನಲ್ಲಿ ಟೋಟಲ್ 50 ಕಂಪನಿಗಳಿದಾವಲ್ವಾ, ಇದರಲ್ಲಿ ಎಷ್ಟು ಕಂಪನಿಗಳು ಪಾಸಿಟಿವ್ ಅಲ್ಲಿದ್ದಾವೆ ಅಂತ ಹೇಳೋದೇ ಅಡ್ವಾನ್ಸ್. ಡಿಕ್ಲೈನ್ ಅಂತಂದರೆ ಈ ನಿಫ್ಟಿ 50ನಲ್ಲಿ 50 ಕಂಪನಿಗಳಿದಾವಲ್ವಾ, ಇದರಲ್ಲಿ ಎಷ್ಟು ಕಂಪನಿಗಳು ನೆಗೆಟಿವ್ ಅಲ್ಲಿ ಇದಾವೆ ಅನ್ನೋದೇ ಡಿಕ್ಲೈನು. ಈಗ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಟೋಟಲ್ ನಿಫ್ಟಿ 50ನಲ್ಲಿ ಇರೋದು 50 ಕಂಪನಿಗಳಲ್ಲ. ಈ 50 ಕಂಪನಿಗಳು ಎಲ್ಲನೂ ಕೂಡ ಇಲ್ಲಿದ್ದಾವೆ. ನೀವು ನೋಡ್ತಿರ್ಬೋದು, ಲೈಕ್ ಟಾಟಾ ಕನ್ಸ್ಯೂಮರ್ಸ್ ಅಂತಿದೆ, ಲೈಕ್ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕಂಪ್ನಿ ಇದೆ, ಅದೇ ರೀತಿಯೇ NTPC ಇದೆ, ಜಿಯೋ ಫೈನಾನ್ಸ್ ಇದೆ, ನೆಸ್ಲೆ ಇಂಡಿಯಾ ಇದೆ. ಇದು ಎಲ್ಲ ಕಂಪನಿಗಳು ನಿಫ್ಟಿ 50ನಲ್ಲಿರೋ ಎಲ್ಲ ಕಂಪನಿಗಳು ಕೂಡ ಇದರಲ್ಲೇ ಇದೆ. ಓಕೆನಾ? ಇದರಲ್ಲಿ ನೀವು ಇಲ್ಲಿ ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಲೈಕ್ ಗ್ರೀನಲ್ಲಿ ಕೊಟ್ಟಿದ್ದಾರಲ್ವ, ಇಲ್ಲಿ ಗ್ರೀನಲ್ಲಿ ಇದೆಯಲ್ವಾ, ಟೋಟಲ್ 22 ಕಂಪನಿಗಳು ಇಲ್ಲಿವರೆಗೂ ಗ್ರೀನಲ್ಲಿ ಇದಾವೆ. ಅದಕ್ಕೇನೆ ಅಡ್ವಾನ್ಸ್ ಎಷ್ಟಿದೆ ಅಂತಂದರೆ 22 ಇದೆ. ಇಲ್ಲೇ ಕೆಳಗಡೆ ರೆಡ್ಡಲ್ಲಿರೋದು ಕೂಡ ಇದೆ. ರೆಡ್ಡಲ್ಲಿರೋದು ಎಷ್ಟಿದೆ? ಇನ್ನುಳಿದಿರೋ 28 ಕಂಪನಿಗಳು ರೆಡ್ಡಲ್ಲಿದೆ. ಅದಕ್ಕೇನೆ ಡಿಕ್ಲೈನು 28 ಇದೆ. ಓಕೆನಾ? ಈಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಗ್ರಾಫ್ ಇರುತ್ತೆ. ಓಕೆನಾ? ಇದನ್ನು ಬಿಡಿ. ಅದೇ ರೀತಿಯೇ ನಿಫ್ಟಿ 50 ರಿಟರ್ನ್ ಎಲ್ಲ ಇಲ್ಲಿ ಇರುತ್ತೆ. ಈಗ ನಿಫ್ಟಿ 50ನಲ್ಲಿ ಮೇನ್ ಆಗಿ ಯಾವ್ಯಾವ ಕಂಪನಿಗಳಿದಾವೆ ಅಂತ ಎಲ್ಲಿ ಗೊತ್ತಾಗುತ್ತೆ ಅಂತಂದರೆ, ನೀವು ಇಲ್ಲಿ ಕೆಳಗಡೆ ಬಂದು ಕಂಪ್ಲೀಟ್ ಆಗಿ ಒಂದು ಶೀಟ್ ಇದೆ. ಓಕೆನಾ? ಇಲ್ಲಿ ಕೆಳಗಡೆ ಫ್ಯಾಕ್ಟ್ ಶೀಟ್ ಅಂತ, ಈ ಫ್ಯಾಕ್ಟ್ ಶೀಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ಗೊತ್ತಾಗುತ್ತೆ ಈ ನಿಫ್ಟಿ 50ನಲ್ಲಿ ಯಾವ್ಯಾವ ಕಂಪನಿಗಳಿದ್ದಾವೆ, ಯಾವ ಕಂಪ್ನಿ ಲೈಕ್ ಯಾವ್ಯಾವ ಸೆಕ್ಟರ್ದು ಎಷ್ಟು ವೇಟೇಜ್ ಇದೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ನೀವೇ ನೋಡಿ, ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಇದೆಯಲ್ವಾ, ಫೈನಾನ್ಷಿಯಲ್ ಸರ್ವಿಸಸ್ ಕಂಪನಿ ಟೋಟಲ್ 35.45% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದರ ಅರ್ಥ ಏನಂತಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಿಫ್ಟಿ 50 ಏನಾದರೂ ₹100 ವ್ಯಾಲ್ಯೂ ಇದೆ ಅಂತ ಇಟ್ಕೊಳ್ಳಿ, ಇದರಲ್ಲಿ ₹35 ವ್ಯಾಲ್ಯೂ ಈ ಫೈನಾನ್ಷಿಯಲ್ ರಿಲೇಟೆಡ್ ಕಂಪನಿಗಳಿದಾವಲ್ವ, ಬ್ಯಾಂಕ್ ಆಗಿರ್ಬೋದು, ಫೈನಾನ್ಷಿಯಲ್ ಸರ್ವಿಸಸ್ ಆಗಿರ್ಬೋದು, ಇವು ಕಾಂಟ್ರಿಬ್ಯೂಟ್ ಮಾಡ್ತವೆ. ಎಕ್ಸಾಂಪಲ್ಗೆ HDFC ಕಂಪನಿ ಆಗಿರ್ಬೋದು, ಅದೇ ರೀತಿ ಕೋಟಕ್ ಆಗಿರ್ಬೋದು, ICICI ಆಗಿರ್ಬೋದು, SBI ಆಗಿರ್ಬೋದು, ಈ ಥರ ಕಂಪನಿಗಳು ಈ ನಿಫ್ಟಿಗೆ 35% ಕಾಂಟ್ರಿಬ್ಯೂಟ್ ಮಾಡ್ತವೆ. ಇದರ ಅರ್ಥ ಏನು, ನೀವು ಇಲ್ಲೇ ಅನಾಲಿಸಿಸ್ ಮಾಡಿಬಿಡ್ಬೋದು. ಏನಂತಂದರೆ ಇದು 35% ಕಾಂಟ್ರಿಬ್ಯೂಟ್ ಮಾಡ್ತಿರೋದ್ರಿಂದ ಈ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಅಂದರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನಾದರೂ ಮೇಲೆ ಕೆಳಗಡೆ ಆದರೆ ಇದು ನಿಫ್ಟಿನೂ ಕೂಡ ಮೇಲೆ ಕೆಳಗಡೆ ತಗೊಂಡು ಹೋಗುತ್ತೆ. ಅದೇ ರೀತಿಯೇ ಕೆಳಗಡೆ ನೋಡ್ತಿರ್ಬೋದು, ಆಯಿಲ್ ಆ್ಯಂಡ್ ಗ್ಯಾಸಿಂದ 10.95% ಇದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಲೈಕ್ IT ಇರುತ್ತಲ್ವ, ಅದರಿಂದ 9% ಇದೆ. ನೀವು ಇಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಓಕೆನಾ? ಹೆಲ್ತ್ ಕೇರ್ ಸೆಕ್ಟರಿಂದ 4.68 ಇದೆ. ಇದರ ಅರ್ಥ ಸಿಂಪಲಾಗಿ ಏನಂತಂದರೆ ಈ ನಿಫ್ಟಿ 50ನಲ್ಲಿ ಎಲ್ಲ ಸೆಕ್ಟರ್ ಕಂಪನಿಗಳು ಇದ್ದಾವೆ, ಬಟ್ ಈ ಫೈನಾನ್ಷಿಯಲ್ ಸೆಕ್ಟರ್ ಮತ್ತು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕಂಪನಿಗಳಿದಾವಲ್ವ, ಅವುಗಳ ಡಾಮಿನೆನ್ಸ್, ಅವುಗಳ ಕಾಂಟ್ರಿಬ್ಯೂಷನ್ ಸ್ವಲ್ಪ ಜಾಸ್ತಿ ಇದೆ. ಅದೇ ರೀತಿಯೇ ಇಲ್ಲಿ ನೀವು ನೋಡ್ತಿರ್ಬೋದು ಟಾಪ್ ಕಾನ್ಸ್ಟಿಟ್ಯೂಯೆಂಟ್ಸ್ ಬೈ ವೇಟೇಜ್ ಅಂತಿದೆ. ಟಾಪ್ ಕಾನ್ಸ್ಟಿಟ್ಯೂಯೆಂಟ್ಸ್ ಬೈ ವೇಟೇಜ್ ಅಂತಂದರೆ ಏನಂತಂದರೆ, ಈಗ ನಿಫ್ಟಿ 50ನಲ್ಲಿ 50 ಕಂಪನಿಗಳಿದಾವಲ್ವಾ, ಅವುಗಳು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾವೆ ನಿಫ್ಟಿ 50ಗೆ ಅಂತ. HDFC ಬ್ಯಾಂಕ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ? 10.94 ಕಾಂಟ್ರಿಬ್ಯೂಟ್ ಮಾಡುತ್ತೆ. ಎಕ್ಸಾಂಪಲ್ಗೆ ಈಗ ಏನಾದರೂ ನಿಫ್ಟಿ 50 ಟೋಟಲ್ ₹100 ವೇಟೇಜ್ ಇದೆ ಅಂತಂದರೆ ಅದರಲ್ಲಿ ₹10.94 ಕಾಂಟ್ರಿಬ್ಯೂಷನ್ HDFC ಬ್ಯಾಂಕೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದೇ ರೀತಿಯೇ ರಿಲಯನ್ಸ್ ಕಂಪನಿ 8.87 ಕಾಂಟ್ರಿಬ್ಯೂಟ್ ಮಾಡುತ್ತೆ. ನೀವೆಲ್ಲ ಇಲ್ಲಿ ಕಂಪನಿಗಳಿದ್ದಾವೆ ನೋಡ್ಬೋದು. ಓಕೆನಾ? ಇನ್ಫೋಸಿಸ್ ಇದೆ, L&T ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಆಕ್ಸಿಸ್ ಬ್ಯಾಂಕ್ ಇದೆ, ITC ಇದೆ, ಮಹೀಂದ್ರ ಆ್ಯಂಡ್ ಮಹೀಂದ್ರ ಇದೆ. ಕಂಪ್ಲೀಟಾಗಿ ನೋಡ್ಬೋದು. ಅದೇ ರೀತಿಯೇ ಇಲ್ಲಿ ಮೇಲ್ಗಡೆನೂ ಒಂದು ಫಂಡಮೆಂಟಲ್ಸ್ ಅಂತ ಕೊಟ್ಟಿದ್ದಾರೆ. ಏನಂತಂದರೆ ಪಿ ರೇಷಿಯೋ ಕೊಟ್ಟಿದ್ದಾರೆ. ಈ ಸೆಕ್ಟರ್ ಅಂದರೆ ಲೈಕ್ ಇಂಡೆಕ್ಸ್ ಇದೆಯಲ್ವಾ, ಇಂಡೆಕ್ಸ್ದು ಪಿ ರೇಷಿಯೋ ಕೂಡ ಇರುತ್ತೆ. ಇದನ್ನು ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ PB ರೇಷಿಯೋ ಇದೆ, ಈಲ್ಡ್ ಇದೆ, ಪ್ರತಿಯೊಂದು ಇದೆ. ಓಕೆನಾ?
ಅದೇ ರೀತಿಯೇ ಲಾಸ್ಟು ಲೈಕ್ ಹಿಸ್ಟ್ರಿನಲ್ಲಿ ಈ ನಿಫ್ಟಿ 50 ಯಾವ ರೀತಿ ರಿಟರ್ನ್ ಕೊಟ್ಟಿದೆ ಅಂತ ಈ ಗ್ರಾಫ್ ಕೂಡ ಇದೆ. ಮತ್ತು ಇದನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಮತ್ತು ಬೇರೆ ಬೇರೆ ಮಾರ್ಕೆಟ್ ಇಂಡೆಸಸ್ಸು ಕೂಡ ಇಲ್ಲಿ ಕೆಳಗಡೆ ಇದ್ದಾವೆ. ಇದನ್ನು ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ಇನ್ನೊಂದು ಲಿಂಕ್ ಇದೆ, ಓಕೆನಾ, ಇದು ವೆರಿ ಇಂಪಾರ್ಟೆಂಟ್. ಈ ನಿಫ್ಟಿ 50ನ ಯಾವ ರೀತಿ ಫಾರ್ಮ್ ಮಾಡಿದ್ದಾರೆ, ಅದನ್ನು ಮಾಡಲಿಕ್ಕೆ ಏನೇನು ಮೆಥಡಾಲಜಿ ಯೂಸ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೀಟಾಗಿ ಈ PDF ಅಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು, ಓಕೆನಾ. ಕಂಪ್ಲೀಟ್ ಇದೆಲ್ಲ ಡೀಟೇಲ್ಸ್ ಇದೆ, ನೀವು ಬೇಕಂದರೆ ಓದಬಹುದು. ಐ ಹೋಪ್ ನಿಮಗೆ ಈ ನಿಫ್ಟಿ 50ನಲ್ಲಿ ಯಾವ ಥರ ಕಂಪನಿಗಳಿದ್ದಾವೆ ಮತ್ತು ಯಾವ್ಯಾವ ಕಂಪನಿಗಳು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತವೆ ಅಂತ ಸಿಂಪಲ್ ಆಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇದನ್ನೇ ಈಗ ಎಕ್ಸಾಂಪಲ್ಗೆ ನಮ್ಮದು ಒಂದು ಸಂತೆ ಎಕ್ಸಾಂಪಲ್ ತೊಗೊಂಡಿದ್ವಲ್ವಾ, ಅದನ್ನು ಎಕ್ಸಾಂಪಲ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಈಗ ಸಂತೆನಲ್ಲಿ ಟೋಟಲ್ 1 ಲಕ್ಷ ವ್ಯಾಪಾರ ಆಗಿದೆ ಅಂತ ಇಟ್ಕೊಳ್ಳಿ. ಒಂದು ಸರಿ ಏನಾಗುತ್ತೆ ಅಂತಂದರೆ, ಈಗ ಶಿವರಾತ್ರಿ ಬಂದಿದೆ ಅಂತ ಇಟ್ಕೊಳ್ಳಿ. ಶಿವರಾತ್ರಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಹಣ್ಣಿನ ವ್ಯಾಪಾರ ಜಾಸ್ತಿ ಆಗುತ್ತೆ. ಹಣ್ಣಿನ ವ್ಯಾಪಾರ ಏನಾದರೂ 30,000 ಹಣ್ಣಿನ ವ್ಯಾಪಾರ ಆಗಿ ಇನ್ನು 70,000 ಬೇರೆ ಬೇರೆ ಸೆಕ್ಟರ್ ವ್ಯಾಪಾರ ಆದರೆ, ಎಕ್ಸಾಂಪಲ್ ಫ್ಲವರ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅವುಗಳದ್ದು ಸ್ವಲ್ಪ ಪ್ರಮಾಣದಲ್ಲಿ ವ್ಯಾಪಾರ ಆಗಿರುತ್ತೆ ಆ್ಯಸ್ ಕಂಪೇರ್ ಟು ಹಣ್ಣು. ಯಾಕಂತಂದರೆ ಈಗ ಶಿವರಾತ್ರಿ ಬಂದಿರೋದ್ರಿಂದ ಜಾಸ್ತಿ ಹಣ್ಣುಗಳು ವ್ಯಾಪಾರ ಆಗಿರ್ತವೆ. ಅದೇ ರೀತಿಯೇ ನಮ್ಮ ಈ ನಿಫ್ಟಿ 50ನಲ್ಲಿ ಯಾವ ಸೆಕ್ಟರ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಯಾವ ಸೆಕ್ಟರ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತಂದರೆ ಫೈನಾನ್ಷಿಯಲ್ಸ್ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಐ ಹೋಪ್ ನಿಮಗೆ ಸಿಂಪಲ್ ಆಗಿ ಈ ನಿಫ್ಟಿ 50 ಅಂದ್ರೇನು, ಇದರಲ್ಲಿ ಯಾವ ರೀತಿ ಕಂಪನಿಗಳು ಬರ್ತವೆ, ಏನೇನು ಕಾನ್ಸ್ಟಿಟ್ಯೂಯೆನ್ಸ್ ಇರ್ತವೆ, ಯಾವ ಕಂಪನಿದು ಎಷ್ಟು ವೇಟೇಜ್ ಇದೆ ಅಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು ಅರ್ಥ ಮಾಡ್ಕೊಳ್ಳಿ, ಏನಂತಂದರೆ ನಾನು ನಿಮಗೆ ಮೆಥಡ್ ತೋರಿಸಿದ್ದೀನಿ. ಎಲ್ಲಿ ಹೋಗ್ಬಿಟ್ಟು ಏನನ್ನ ಸರ್ಚ್ ಮಾಡಿ, ಏನನ್ನ ಕ್ಲಿಕ್ ಮಾಡಿ, ಎಲ್ಲಿ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಬಟ್ ನೀವೇನು ಮಾಡಿ ಅಂತಂದರೆ, ಈಗ ನಾನು ಇಷ್ಟೇ ಹೇಳಿದೆ ಅಂತೇಳಿ ಇಲ್ಲಿಗೆ ನಿಲ್ಲಬೇಡಿ. ಐ ಬಿಲೀವ್ ಏನಂತಂದರೆ, ನೀವು ಎಲ್ಲಿವರೆಗೂ ನೀವು ಸ್ವಂತ ವರ್ಕ್ ಮಾಡಲ್ವೋ ಅಲ್ಲಿವರೆಗೂ ನಿಮಗೆ ಸ್ಟಾಕ್ ಮಾರ್ಕೆಟ್ ಡೀಪಾಗಿ ಅರ್ಥ ಆಗ್ತಾ ಹೋಗಲ್ಲ. ಈ NSE ವೆಬ್ಸೈಟ್ಗೆ ಹೋಗ್ಬಿಟ್ಟು ಇಲ್ಲಿ ಫ್ಯಾಕ್ಟ್ ಶೀಟ್ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಇದು ಡೀಟೇಲ್ಸ್ ಎಲ್ಲ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಓದಿ. ನೀವು ಎಲ್ಲಿವರೆಗೂ ಓದಲ್ವೋ ನಿಮಗೆ ಅರ್ಥ ಆಗಲ್ಲ. ಅದೇ ರೀತಿಯೇ ಸೆನ್ಸೆಕ್ಸ್ ಅಂತಂದರೆ ಏನಂತಂದರೆ, ಈ ಸೆನ್ಸೆಕ್ಸ್ ಅಂತಂದರೆ ಸೆನ್ಸಿಟಿವ್ ಇಂಡೆಕ್ಸ್ ಅಂತೇಳಿ ಕರೀತಾರೆ. ನಿಫ್ಟಿ 50ನಲ್ಲಿ 50 ಅತಿ ದೊಡ್ಡ ಕಂಪನಿಗಳಿದ್ವಾ, ಸೆನ್ಸೆಕ್ಸ್ ಅಲ್ಲಿ ಏನಂತಂದ್ರೆ ನಮ್ಮ ಇಂಡಿಯಾದ ಅತಿ ದೊಡ್ಡ 30 ಕಂಪನಿಗಳಿದ್ದಾವೆ. ಅದರಲ್ಲಿ ಯಾವ್ಯಾವ ಕಂಪನಿಗಳಿದೆ ಅಂತ ಹೆಂಗೆ ಗೊತ್ತಾಗುತ್ತೆ, ಇಲ್ಲಿ ಸೆನ್ಸೆಕ್ಸ್ ಅಂತ ಸರ್ಚ್ ಮಾಡಿ. ಸೆನ್ಸೆಕ್ಸ್ ಕಂಪನೀಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಗೂಗಲಲ್ಲಿ ನಿಮಗೆ ಇಲ್ಲಿ ಸ್ಕ್ರೀನರ್ ಕೂಡ ವೆಬ್ಸೈಟ್ ಬರುತ್ತೆ. ನೀವು ಸ್ಕ್ರೀನರ್ನಲ್ಲೂ ಕೂಡ ಇದನ್ನ ಕ್ಲಿಕ್ ಮಾಡಿ ಸರ್ಚ್ ಮಾಡ್ಬೋದು. ಸ್ಕ್ರೀನರಲ್ಲಿ ಯಾವ ರೀತಿ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ನೀವು. ಅಂದರೆ ಇದು ಸೆನ್ಸೆಕ್ಸ್ ಇದೆಯಲ್ವಾ, BSE ಇಂಡೆಕ್ಸು, NSE ಇದು ಇಂಡೆಕ್ಸ್ ಯಾವುದು ಅಂತಂದರೆ ನಿಫ್ಟಿ 50, ಓಕೆನಾ. ಈ ಸೆನ್ಸೆಕ್ಸಲ್ಲಿ ಯಾವ್ಯಾವ ಕಂಪನಿಗಳಿದಾವೆ ಅಂತಂದರೆ, ನಮ್ಮ ದೇಶದ ಅತಿ ದೊಡ್ಡ 30 ಕಂಪನಿಗಳಂತ ಹೇಳಿದ್ನಲ್ವಾ, ಅದೇ ರಿಲಯನ್ಸ್ ಆಗಿರ್ಬೋದು, HDFC ಆಗಿರ್ಬೋದು, ಭಾರತಿ ಏರ್ಟೆಲ್, ನೋಡ್ತಿರ್ಬೋದು ನೀವು 30 ಕಂಪನಿಗಳು ಕೂಡ ಇಲ್ಲಿದ್ದಾವೆ. ಇದು ಸೆನ್ಸೆಕ್ಸ್ ಬಗ್ಗೆ. ಈಗ ನೆಕ್ಸ್ಟು ಸೆಕ್ಟರ್ ಸ್ಪೆಸಿಫಿಕ್ ಇಂಡೈಸಸ್ನ ನೋಡೋದಾದರೆ, ಸೆಕ್ಟರ್ ಸ್ಪೆಸಿಫಿಕ್ ಇಂಡೈಸಸ್ ಅಂತಂದರೆ, ಈಗ ನಮ್ಮ ಸಂತೆದೇ ಎಕ್ಸಾಂಪಲ್ ತೊಗೊಳ್ಳೋಣ. ಅಲ್ಲಿ ತರಕಾರಿ ಮಾರೋರ್ದು ಒಂದು ಗ್ರೂಪ್ ಅಂತ ಇಟ್ಕೊಳ್ಳಿ, ಹೂ ಮಾರೋದೊಂದು ಗ್ರೂಪ್ ಅಂತ ಇಟ್ಕೊಳ್ಳಿ, ಬಟ್ಟೆ ಮಾರೋದೊಂದು ಗ್ರೂಪ್ ಅಂತ ಇಟ್ಕೊಳ್ಳಿ. ಈ ಗ್ರೂಪಲ್ಲಿ ಫಾರ್ ಎಕ್ಸಾಂಪಲ್ ತರಕಾರಿ ಮಾರೋರು ಎಷ್ಟು ಸೇಲ್ಸ್ ಮಾಡಿದ್ದಾರೆ ಅಂದರೆ, ಎಷ್ಟು ವ್ಯಾಪಾರ ಆಗಿದೆ ಅಂತ ಹೇಳ್ತಾರಲ್ವ, ತರಕಾರಿ ಮಾರೋರು ಅಷ್ಟೇ. ತರಕಾರಿ ಮಾರೋರಲ್ಲಿ 4 ಜನ ಇರ್ತಾರಲ್ವ, ಅವ್ರದ್ದು ಎಷ್ಟು ಸೇಲ್ಸ್ ಆಗಿದೆ ಅಂತ ನಾವು ನೋಡ್ತೀವಲ್ವಾ, ಇದೇ ಸೆಕ್ಟರ್ ಸ್ಪೆಸಿಫಿಕ್ ಇಂಡೆಕ್ಸ್. ಇದನ್ನು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಅಪ್ಲಿಕೇಬಲ್ ಮಾಡಿ ನೋಡೋದಾದರೆ, ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಬೇರೆ ಬೇರೆ ಬಿಸ್ನೆಸ್ ಮಾಡೋ ಕಂಪನಿಗಳು ಇರ್ತಾವಲ್ವಾ, ಸಾಫ್ಟ್ವೇರ್ ಕಂಪನಿಗಳು ಇರ್ತವೆ, ಮತ್ತು ಬ್ಯಾಂಕಿಂಗ್ ಕಂಪನಿಗಳು ಇರ್ತವೆ, ಫಾರ್ಮಾ ಕಂಪನಿಗಳು ಇರ್ತವೆ, IT ಕಂಪನಿಗಳು ಇರ್ತವೆ, ಇದೇ ರೀತಿ ಬೇರೆ ಬೇರೆ ಕಂಪನಿಗಳು ಇರ್ತಾವಲ್ವಾ. ಈಗ ಈ ಕಂಪನಿಗಳು ಅಂದರೆ ಸ್ಪೆಸಿಫಿಕ್ ಆಗಿ ಆ ಸೆಕ್ಟರ್ಲಿರೋ ಕಂಪನಿಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತವೆ ಅಂತ ನೋಡೋಕೆ ಇರೋದೇ ಈ ಸೆಕ್ಟರ್ ಸ್ಪೆಸಿಫಿಕ್ ಇಂಡೈಸಿಸ್. ಫಾರ್ ಎಕ್ಸಾಂಪಲ್ಗೆ ನೀವು ಫೇಮಸ್ ಆಗಿರೋದು ಕೇಳಿರ್ಬೋದು, ಏನಂತಂದರೆ ನಿಫ್ಟಿ ಬ್ಯಾಂಕ್ ಅಂತ. ಈ ನಿಫ್ಟಿ ಬ್ಯಾಂಕ್ ಅಂತಂದ್ರೆ ಏನಂತಂದರೆ, ಇದರಲ್ಲಿ ನಿಫ್ಟಿ 50 ಅಂದರೆ ನಿಫ್ಟಿನಲ್ಲಿ ಏನು ಬ್ಯಾಂಕ್ ನೀವು ಫೇಮಸ್ ಆಗಿರೋದು ಈ ನಿಫ್ಟಿ ಬ್ಯಾಂಕ್ ಅಂತ ಕೇಳಿರ್ಬೋದು. ಇದನ್ನ ಬ್ಯಾಂಕ್ ನಿಫ್ಟಿ ಅಂತಲೂ ಕೇಳ್ತಾರೆ. ಅಂದರೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಬ್ಯಾಂಕಿಂಗ್ ಕಂಪನಿಗಳು ಅಷ್ಟೇ ಇರ್ತವೆ. ಎಕ್ಸಾಂಪಲ್ಗೆ ಇಲ್ಲಿ ನೀವೇನು ಮಾಡಿ ಅಂತಂದರೆ, ಇಲ್ಲಿ ಇದು NSE ವೆಬ್ಸೈಟೇ, ಓಕೆನಾ. ನಿಫ್ಟಿ ಬ್ಯಾಂಕ್ ಅಂತ ಇಲ್ಲಿ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಫ್ಟಿ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ನಿಫ್ಟಿ ಬ್ಯಾಂಕ್ನ ಇಂಡೈಸಸ್ಸು ಅಂದರೆ ಇಂಡೆಕ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಇವತ್ತು ಈ ನಿಫ್ಟಿ ಬ್ಯಾಂಕ್ ಏನಿದೆ ಅಂತಂದರೆ 0.02% ಕೆಳಗಡೆ ಬಂದಿದೆ. ಅದೇ ರೀತಿಯೇ ಈ ಟೋಟಲ್ ನಿಫ್ಟಿ ಬ್ಯಾಂಕ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ಅಂತಂದರೆ, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು 37,85,000 ಕೋಟಿ ಇದೆ. ಅದೇ ರೀತಿಯೇ ಇಲ್ಲಿ ಅಡ್ವಾನ್ಸಸ್ಸು ಮತ್ತು ಡಿಕ್ಲೈನ್ಸ್ ನೋಡ್ತಿರ್ಬೋದು ನೀವು. P ರೇಷೋ ಇದೆ, PB ರೇಷೋ ಇದೆ. ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇಲ್ಲಿ ನಿಫ್ಟಿ ಬ್ಯಾಂಕ್ ಇದೆಯಲ್ವಾ, ಇದರಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದಾವೆ ಅಂತಂದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ದಾವ್ದಿದೆ, ಯೂನಿಯನ್ ಬ್ಯಾಂಕ್ ಇದೆ, ಇಂಡಸ್ ಬ್ಯಾಂಕ್ ಇದೆ, ಎಸ್ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆ, AU ಬ್ಯಾಂಕ್ ಅಂತ ಇದೆ, PNB ಬ್ಯಾಂಕ್ ಅಂತ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು, HDFC ಬ್ಯಾಂಕ್ ಇದೆ. ಎಲ್ಲ ಅಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ್ಯಾವ ಕಂಪನಿಗಳಿದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಅದೇ ರೀತಿಯೇ ನೀವು ಮತ್ತೆ ಬೇರೆ ಇಂಡೆಕ್ಸ್ ನೋಡೋದಾದ್ರೆ ಯಾವ ಇಂಡೆಕ್ಸ್ ನೋಡ್ಬೋದು, ಇಲ್ಲಿ 1100 ಇಂಡೆಕ್ಸ್ ಇದೆ, ಓಕೆನಾ. ನಾನು ನಿಮಗೆ ನೆಕ್ಸ್ಟ್ ತೋರ್ತಾ ಹೋಗ್ತೀನಿ. ಇಲ್ಲಿ ನಿಫ್ಟಿ ಮಿಡ್ ಕ್ಯಾಪ್ ಅಂತಿದೆ, ಅದು ಬಿಟ್ಟರೆ ನಿಫ್ಟಿ ಮಿಡ್ ಕ್ಯಾಪ್ 50 ಅಂತ ಇಲ್ಲೇ ಕೆಳಗಡೆ ಬರ್ತಾ ಹೋದರೆ ನೀವು ನೋಡ್ತಿರ್ಬೋದು. ಇಲ್ಲಿ ನಿಫ್ಟಿ ಆಟೋ ಅಂತಿದೆ. ನಿಫ್ಟಿ ಆಟೋ ಅಂತಂದರೆ ಏನಂತಂದರೆ, ಈ ಆಟೋ ಸೆಕ್ಟ್ರಲ್ಲಿ ಯಾವ್ಯಾವ ಕಂಪನಿಗಳು ಇರ್ತಾವಲ್ವ, ಆಟೋ ಸೆಕ್ಟ್ರಲ್ಲಿ ಅಂತಂದರೆ ಟಾಟಾ ಮೋಟರ್ಸ್ ಆಗಿರ್ಬೋದು, ಈ ಮಹೇಂದ್ರ ಆ್ಯಂಡ್ ಮಹೇಂದ್ರ ಆಗಿರ್ಬೋದು, ಈ ಥರ ಕಂಪನಿಗಳು ಇರ್ತಾವಲ್ವ, ಈ ಕಂಪನಿಗಳು ಇದರಲ್ಲಿ ಇರ್ತವೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದರಲ್ಲಿ ಯಾವ್ಯಾವ ಕಂಪನಿಗಳು ಇದಾವೆ ಅಂತಂದರೆ, ಎಕ್ಸಿಟ್ ಅಂತ ಒಂದು ಕಂಪ್ನಿ ಇದೆ. ಅದೇ ರೀತಿಯೇ ಮದರ್ಸನ್ ಸುಮ್ಮಿ ಅಂತಿದೆ,
ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಓಕೆನಾ, ಇದು TMPV ಅಂತ ಕೊಟ್ಟಿದ್ದಾರೆ. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಲು, M&M, ಐಶರ್ ಮೋಟರ್ಸ್, ಇದೇ ರೀತಿ ಎಲ್ಲನೂ ಇದೆ ಓಕೆನಾ. ಮತ್ತು ಬೇರೆ ಇಂಡಸ್ಟ್ರೀಸ್ ನಿಮಗೆ ತೋರಿಸೋದಾದರೆ ಎನರ್ಜಿ ಇದೆ, FMCG ಇದೆ. FMCG ಅಂತಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ. ಐ ಟಿ ಅಂತಂತ ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ವ, IT ಕಂಪನಿಗಳು ಪ್ಯೂರ್ಲಿ ಇದರಲ್ಲಿ ಇರ್ತವೆ. ಯಾವ್ಯಾವ IT ಕಂಪ್ನಿಗಳಿದ್ದಾವೆ ಇಲ್ಲಿ ನೀವು ನೋಡ್ತಿರ್ಬೋದು. ವಿಪ್ರೋ ಇದೆ, ಎಂಫೋಸಿಸ್ ಇದೆ, ಟೆಕ್ ಮಹೇಂದ್ರ ಇದೆ, TCS ಇದೆ, ಮತ್ತು ಇನ್ಫೋಸಿಸ್ ಇದೆ, ಕೋಫೋರ್ಜ್ ಇದೆ, ಪರ್ಸಿಸ್ಟೆಂಟ್ ಇದೆ, HCL ಟೆಕ್ ಇದೆ. ಇದೇ ರೀತಿಯೇ ಬೇರೆ ಬೇರೆ ಕಂಪನಿಗಳಿದ್ದಾವೆ. ಇದನ್ನೆಲ್ಲ ನಾನು ನಿಮಗೆ ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ, ಮತ್ತೆ ಮುಂದೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಬೇರೆ ಬೇರೆ ಇಂಡಸ್ಟ್ರೀಸ್ ಇದ್ದಾವೆ, ನೀವೆಲ್ಲನೂ ಹೋಗಿ ನೋಡ್ಬೋದು ಓಕೆನಾ. ನಾನು ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಈ ಸೆಕ್ಟರ್ ಇಂಡೆಕ್ಸ್ ಯಾಕೆ ಬೇಕಂತಂದರೆ, ಈಗ ಯಾವ ಸೆಕ್ಟರ್ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾವೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಈ ಸೆಕ್ಟರ್ ಇಂಡೆಕ್ಸ್ ನೋಡೋದ್ರಿಂದಾನೆ. ಮತ್ತು ನಾನು ನಿಮಗೆ ಇನ್ನೊಂದು ಸಾರಿ ಹೇಳ್ತೀನಿ ಏನಂತಂದರೆ, ಲೈಕ್ ನಾನೀಗ ಇಷ್ಟು ಹೇಳಿದ್ದೀನಿ ಓಕೆನಾ. ನೀವು ಈ NSE ವೆಬ್ಸೈಟ್ಗೆ ಹೋಗ್ಬಿಟ್ಟು ಇವನ್ನೆಲ್ಲ ನೀವೇ ಖುದ್ದು ಟ್ರೈ ಮಾಡಿ. ಆವಾಗ ನಿಮಗೆ ಇದು ಇನ್ನೂ ಡೀಪಾಗಿ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಜಸ್ಟ್ ನಾನು ನಿಮಗೆ ದಾರಿ ತೋರಿಸ್ಬೋದು, ಬಟ್ ದಾರಿಲಿ ನಡ್ಕೊಂಡು ಹೋಗಬೇಕಾಗಿರೋದು ನೀವೇನೆ. ಅದೇ ರೀತಿಯೇ ಈಗ ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ಸಾಮಾನ್ಯ ಇನ್ವೆಸ್ಟರ್ಸ್ಗೆ ನೆಕ್ಸ್ಟ್ ಇಂಟ್ರೆಸ್ಟ್ ಬರ್ತಿರೋ ಇಂಡೆಕ್ಸಸ್ ಯಾವುದು ಅಂತಂದರೆ, US ಅಲ್ಲಿರೋ ಇಂಡೆಕ್ಸ್ ನ್ಯಾಸ್ಡ್ಯಾಕ್ ಅಂತ ಕೇಳಿರ್ಬೋದು, S&P 500 ಅಂತ ಕೇಳಿರ್ಬೋದು. ಯಾಕೆ ಇದ್ರ ಮೇಲೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಬರ್ತಿದೆ ಅಂತಂದರೆ, ಈಗ ತುಂಬ ಜನ ಗೊತ್ತಾಗ್ತಿದೆ ಏನಂತಂದರೆ US ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಮಾಡುತ್ತೋ ಸೇಮ್ ಅದೇ ರೀತಿಯೇ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುತ್ತೆ. ಯಾಕಂತಂದರೆ ವಿ ಆರ್ ಆಲ್ ಕನೆಕ್ಟೆಡ್ ಅಲ್ವಾ, ಗ್ಲೋಬಲಿ ವಿ ಆರ್ ಆಲ್ ಕನೆಕ್ಟೆಡ್. ಮತ್ತು US ಅಲ್ಲಿ ಏನಾದರೂ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದರೆ US ಅಲ್ಲಿರೋ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. US ಅಲ್ಲಿರೋ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದರೆ ನಮ್ಮ ಮಾರ್ಕೆಟ್ ಕೂಡ ಮೇಲೆ ಹೋಗುತ್ತೆ. ಯಾಕಂತಂದರೆ US ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ಟಿದ್ರೆ ನಮ್ಮ ಇಂಡಿಯನ್ನಲ್ಲೂ ಕೂಡ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡ್ತಾರೆ. ಸೊ ಅದಕ್ಕೇ ಕಂಪ್ಲೀಟ್ಲಿ ಎಲ್ಲ ಕನೆಕ್ಟೆಡ್ ಆಗಿರೋದ್ರಿಂದ. ಮತ್ತು ಈಗ ಜಿಯೋ ಪೊಲಿಟಿಕ್ಸ್ ಎಲ್ಲ ನೀವು ನೋಡ್ತಿರ್ಬೋದು ಏನಂತಂದರೆ, ಅಲ್ಲೆಲ್ಲೋ ಇರಾನ್, ಇಸ್ರೇಲ್, ಅಮೆರಿಕ ವಾರ್ ಮಾಡ್ತಿರುತ್ತೆ. ಅದರಿಂದ ಅಮೆರಿಕ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ, ಅದೇ ರೀತಿಯೇ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುತ್ತೆ. ಯಾಕಂತಂದರೆ ವಿ ಆರ್ ಆಲ್ ಕನೆಕ್ಟೆಡ್. ಇದನ್ನೇ ಗ್ಲೋಬಲೈಸೇಷನ್ ಅಂತಲೂ ಕರೀತಾರೆ. ಸೊ ನೀವೀಗ ನ್ಯಾಸ್ಡ್ಯಾಕ್ ಅಂತ ಕೇಳಿರ್ತೀರ. ನ್ಯಾಸ್ಡ್ಯಾಕ್ ಅಂತಂದರೆ US ಅಲ್ಲಿರೋ 100 ಟೆಕ್ ಕಂಪನಿಗಳ ಗ್ರೂಪನ್ನು ನ್ಯಾಸ್ಡ್ಯಾಕ್ ಅಂತ ಕರೀತಾರೆ. ಈಗ ಎಕ್ಸಾಂಪಲ್ ನ್ಯಾಸ್ಡ್ಯಾಕಲ್ಲಿ ಯಾವ ಕಂಪನಿಗಳಿದ್ದಾವೆ ಅಂತ ಹೆಂಗೆ ನೋಡೋದು ಅಂತಂದರೆ, ನ್ಯಾಸ್ಡ್ಯಾಕ್ ಸ್ಟಾಕ್ ಲಿಸ್ಟ್ ಅಂತ ನೀವು ಗೂಗಲಲ್ಲಿ ಸಿಂಪಲಾಗಿ ಸರ್ಚ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ನ್ಯಾಸ್ಡ್ಯಾಕ್ ಅಂತ ಬರುತ್ತೆ ಓಕೆನಾ. ನ್ಯಾಸ್ಡ್ಯಾಕ್ ಸ್ಕ್ರೀನರ್ ಅಂತ ಇಲ್ಲಿ ಕಾಣ್ತಿದೆಯಲ್ವಾ, ಅಥವಾ ಲೈಕ್ ಇದ್ರ ಕೆಳಗಡೆ ಸ್ಟಾಕ್ ಚಾರ್ಟ್ ಅಂತ ಸ್ಲಿಕ್ ಚಾರ್ಟ್ ಅಂತ ಒಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ನ್ಯಾಸ್ಡ್ಯಾಕಲ್ಲಿ ಯಾವ್ಯಾವ ಕಂಪನಿಗಳಿದಾವೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಯಾವ್ಯಾವ ಕಂಪನಿಗಳಿದ್ದಾವೆ, NVIDIA ಇದೆ, ಆ್ಯಪಲ್ ಇದೆ, ಮೈಕ್ರೋಸಾಫ್ಟ್ ಇದೆ. NVIDIA ಕಂಪನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಇಲ್ಲೆಲ್ಲ ಕೊಟ್ಟಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ಅಂತಂದರೆ $4,910 ಬಿಲಿಯನ್, ಅಂದರೆ $4.9 ಟ್ರಿಲಿಯನ್. ನಮ್ಮ ಇಂಡಿಯನ್ GDP ಕಂಪೇರ್ ಮಾಡಿದರೆ ಅದಕ್ಕಿಂತ ಜಾಸ್ತಿ ಓಕೆನಾ. ಅದೇ ರೀತಿಯೇ ನೀವು ಮತ್ತೆ ಇದರಲ್ಲಿ ಯಾವ್ಯಾವ ಕಂಪನಿಗಳಿದಾವೆ ಅಂತ ಇಲ್ಲೆಲ್ಲ ಕಂಪ್ಲೀಟ್ ನೋಡ್ಬೋದು ಓಕೆನಾ. ಅಮೆಝಾನ್ ಇದೆ, ಮತ್ತು ತಿರ್ಗಾ ಬ್ರಾಡ್ಕಾಮ್ ಇದೆ, ಮೆಟಾ ಇದೆ. ಮೆಟಾ ಅಂದರೆ ಫೇಸ್ಬುಕ್ ಅಂತ ಕರೀತಾರಲ್ವ ಅದೇ. ಟೆಸ್ಲಾ ಇದೆ. ಟೆಸ್ಲಾ ಅಂತಂದರೆ ಲೈಕ್ ಎಲಾನ್ ಮಸ್ಕ್ ಅವರು ಇದ್ರದ್ದು CEO ಇದಾರಲ್ವ, ಅವರು ನಡೆಸ್ತಿರೋ ಕಂಪನಿ ಇದು. ವಾಲ್ಮಾರ್ಟ್ ಅಂತಿದೆ. ವಾಲ್ಮಾರ್ಟ್ ಅಂತಂದರೆ ಏನಂತಂದರೆ ಲೈಕ್ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಡಿಮಾರ್ಟ್ ಇದೆಯಲ್ವಾ, ಅದೇ ರೀತಿಯೇ US ಅಲ್ಲಿ ವಾಲ್ಮಾರ್ಟ್ ಅಂತಿದೆ. ಇದೇ ರೀತಿ ನೀವು ನೋಡ್ತಿರ್ಬೋದು ಎಲ್ಲ ಲೈಕ್ 100 ಕಂಪನಿಗಳು ಕೂಡ ಇಲ್ಲಿದೆ. ಇದು ನ್ಯಾಸ್ಡ್ಯಾಕ್ ಓಕೆನಾ. ಅದೇ ರೀತಿಯೇ ಲೈಕ್ ಇವ್ರು ಯಾಕೆ ಟೆಕ್ಕಿಗಿನ ಒಂದು ಇಂಡೆಕ್ಸ್ನ ಮಾಡಿದ್ದೀರಿ ಅಂತಂದರೆ, ಲೈಕ್ ಇಡೀ ಜಗತ್ತಲ್ಲಿ ನೋಡಿ ನೀವು ಜಾಸ್ತಿ ಬಿಸ್ನೆಸ್ ಮಾಡ್ತಿರೋದು ಯಾವುದಂತಂದರೆ ಈ IT ಕಂಪನಿಗಳೇ, ಅಂದರೆ ಲೈಕ್ ಟೆಕ್ ಕಂಪನಿಗಳು ಜಾಸ್ತಿ ಬಿಸ್ನೆಸ್ ಮಾಡ್ತಿರೋದ್ರಿಂದ US ಅವರು ನ್ಯಾಸ್ಡ್ಯಾಕ್ ಅಂತ ಒಂದು ಇಂಡೆಕ್ಸ್ ಮಾಡಿದ್ದಾರೆ. ಅದೇ ರೀತಿಯೇ S&P 500 ಅಂತ ಒಂದು ಇಂಡೆಕ್ಸ್ ಇದೆ. ಈ S&P 500 ಅಂದರೆ ಏನಂತಂದರೆ, ಇದರಲ್ಲಿ US ಅಲ್ಲಿರೋ 500 ಟಾಪ್ ಕಂಪನಿಗಳಿದ್ದಾವೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅದರ ಮೇಲೆ. ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ನಿಫ್ಟಿ 50 ಇದೆಯಲ್ವಾ, ನಮ್ಮ ಇಂಡಿಯಾದ 50 ಟಾಪ್ ಕಂಪನಿಗಳಿದ್ದಾವೆ. ಅದೇ ರೀತಿಯೇ US ಅಲ್ಲಿ S&P 500 ಇಂಡೆಕ್ಸಲ್ಲಿ USA 500 ಟಾಪ್ ಕಂಪನಿಗಳಿದ್ದಾವೆ. ಇದರಲ್ಲಿ ಟೆಕ್ ಕಂಪನಿಗಳು ಇದ್ದಾವೆ, ನಾನ್ ಟೆಕ್ ಕಂಪನಿಗಳು ಕೂಡ ಇದ್ದಾವೆ. ಅದನ್ನು ಹೆಂಗೆ ನೋಡೋದು ಅಂತಂದರೆ, ಏನು ಮಾಡಿ ಅಂತಂದರೆ, ನೀವು ಇಲ್ಲಿ S&P 500 ಸ್ಟಾಕ್ ಲಿಸ್ಟ್ ಅಂತ ಸರ್ಚ್ ಮಾಡಿ ಓಕೆನಾ. S&P 500 ಸ್ಟಾಕ್ ಲಿಸ್ಟ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಸೇಮ್ ಇಲ್ಲೇ ವೆಬ್ಸೈಟ್ ಬರುತ್ತೆ ಓಕೆನಾ. ಅದೇ ರೀತಿಯೇ ಸ್ಟಾಕ್ ಸ್ಲಿಕ್ ಚಾರ್ಟ್ ಅಂತಲೇ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಿರ್ಬೋದು NVIDIA ಇದೆ, ಆ್ಯಪಲ್ ಇದೆ, ಮೈಕ್ರೋಸಾಫ್ಟ್ ಇದೆ, ಅದೇ ರೀತಿಯೇ ಬ್ರಾಡ್ಕಾಮ್ ಇದೆ, ಇಲ್ಲಿ ವಾಲ್ಮಾರ್ಟ್ ಅಂತಿದೆ, ಅದೇ ರೀತಿಯೇ ಬರ್ಕ್ಷೈರ್ ಹ್ಯಾಥ್ವೇ ಅಂತಿದೆ. ಬರ್ಕ್ಷೈರ್ ಹ್ಯಾಥ್ವೇ ಯಾವುದು ಅಂತಂದರೆ ವಾರನ್ ಬಫೆಟ್ ಅವರು ಲೈಕ್ CEO ಆಗಿದ್ರಲ್ವ, ಚೇರ್ಮನ್ ಆಗಿದ್ರಲ್ವ, ಆ ಕಂಪನಿ ಇದು. ಅದೇ ರೀತಿಯೇ JP Morgan ಓಕೆ ಇದೆ. JP Morgan ಏನು ಇದು ಲೈಕ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ. ಅದೇ ರೀತಿಯೇ ವೀಸಾ ಅಂತಿದೆ, ವೀಸಾ ಕಾರ್ಡ್ ಎಲ್ಲ ಬರುತ್ತಲ್ವ, ಆ ಕಂಪನಿ ಇದೆ. ಅಂದರೆ ಲೈಕ್ ಕಂಪ್ಲೀಟ್ಲಿ ಇದರಲ್ಲಿ. ಮತ್ತು ಇಲ್ಲಿ ನೋಡಿ ನೆಟ್ಫ್ಲಿಕ್ಸ್ ಇದೆ. ನೆಟ್ಫ್ಲಿಕ್ಸ್ ಯಾವ ಕಂಪನಿ? ನೆಟ್ಫ್ಲಿಕ್ಸ್ ಮೀಡಿಯಾ ಕಂಪನಿ. ಅದೇ ರೀತಿ ಇಂಟೆಲ್ ಅಂತ ಕಂಪನಿ ಇದೆ. ಇಂಟೆಲ್ ಯಾವ ಸೆಕ್ಟರಲ್ಲಿ ಕೆಲಸ ಮಾಡುತ್ತೆ? ಇದು ಸೆಮಿ ಕಂಡಕ್ಟರ್ ಮತ್ತು ಲೈಕ್ ಈ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಕೆಲಸ ಮಾಡುತ್ತಲ್ವ. ಅದೇ ರೀತಿಯೇ ನೀವು ಇಲ್ಲಿ ನೋಡ್ಬೋದು ಇದರಲ್ಲಿ ಟಾಪ್ 500 ಕಂಪನಿಗಳ ಲಿಸ್ಟೂ ಕೂಡ ಕಂಪ್ಲೀಟ್ಲಿ ಇದರಲ್ಲಿ ಇದೆ.
ಇದೊಂಥರ ಬ್ರಾಡ್ ಇಂಡೆಕ್ಸ್ ಇದ್ದಂಗೆ, ಓಕೆನಾ. ಅದೇ ರೀತಿನೇ ರಸೆಲ್ 2000 ಅಂತಲೂ ಒಂದು ಬರುತ್ತೆ. ರಸೆಲ್ 2000 ಅಂತಂದರೆ US ಅಲ್ಲಿರೋ ಟಾಪ್ 2000 ಕಂಪನಿಗಳ ಒಂದು ಗ್ರೂಪನ್ನು ರಸೆಲ್ 2000 ಅಂತ ಮಾಡಿದ್ದಾರೆ. ಅದನ್ನು ಕೂಡ ನೀವು ಹೆಂಗೆ ನೋಡ್ಬೋದು ಅಂತಂದರೆ ಇಲ್ಲೇ ಸಿಂಪಲಾಗಿ ಸರ್ಚ್ ಮಾಡಿ ರಸೆಲ್ 2000 ಅಂತ. ರಸೆಲ್ 2000 ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಂಡೆಕ್ಸ್ ಕೂಡ ಬರುತ್ತೆ, ಓಕೆನಾ. ಲೈಕ್ ನೀವು ಇಲ್ಲಿ ಇಂಡೆಕ್ಸ್ ಕೂಡ ನೋಡ್ಬೋದು. ಐ ಹೋಪ್ ನಿಮಗೆ ಈ NASDAQ ಅಂದ್ರೆ ಏನು, S&P 500 ಅಂದ್ರೆ ಏನು, ಮತ್ತು ರಸೆಲ್ 2000 ಅಂದ್ರೆ ಏನು ಅನ್ನೋದು ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತು ಈಗ ತುಂಬ ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಗ್ಲೋಬಲಲ್ಲಿ ಸ್ವಲ್ಪ ಇಂಟ್ರೆಸ್ಟ್ನ ತೋರಿಸ್ತಿದ್ದಾರೆ. ಅಂದರೆ ಜಪಾನ್ ಮಾರ್ಕೆಟ್ ಏನಾಗ್ತಿದೆ, ಯುರೋಪ್ ಮಾರ್ಕೆಟ್ ಏನಾಗ್ತಿದೆ, USA ಮಾರ್ಕೆಟ್ ಏನಾಗ್ತಿದೆ, ಲೈಕ್ ಅದ್ರ ಜೊತೆಗೆ ಪಾಕಿಸ್ತಾನದ ಮಾರ್ಕೆಟ್ ಏನಾಗ್ತಿದೆ, ಚೈನಾ ಮಾರ್ಕೆಟ್ ಏನಾಗ್ತಿದೆ ಅಂತ ತುಂಬ ಜನ ಇದನ್ನು ಕೂಡ ಇಂಟ್ರೆಸ್ಟ್ನ ತೋರಿಸ್ತಿದ್ದಾರೆ. ಅದಕ್ಕೆ ನೀವೇನು ಮಾಡಿ ಅಂತಂದರೆ ಈಗ ಬೇರೆ ಬೇರೆ ದೇಶದ ಇಂಡೆಕ್ಸ್ನ ಫಾಲೋ ಮಾಡಬೇಕಂತಂದರೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸಸ್ ಅಂತ ಸರ್ಚ್ ಮಾಡಿ, ಓಕೆನಾ. ಅಥವಾ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಲೈಕ್ ಇಲ್ಲಿ ಮನಿ ಕಂಟ್ರೋಲಲ್ಲೂ ಕೂಡ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ investing.com ಅಂತ ಇದೆಯಲ್ವಾ, investing.com ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ನಮ್ಮ ನಿಫ್ಟಿ 50 ಇದೆಯಾ, ಲೈಕ್ ನಿಫ್ಟಿ 50 ಆದ ತಕ್ಷಣ ಸೆನ್ಸೆಕ್ಸ್ ಇದೆ, ನಿಫ್ಟಿ ಬ್ಯಾಂಕ್ ಇದೆ, ವಿಕ್ಸ್ ಇದೆ, ಓಕೆನಾ. ವಿಕ್ಸ್ ಅಂದರೆ ಏನಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಆ್ಯಂಡ್ ಫಾರ್ ಬಿಗಿನರ್ಸ್. ಅದಾದ ತಕ್ಷಣ ಇಲ್ಲಿ ಡೌ ಜೋನ್ಸ್ ಅಂತಿದೆ. ಡೌ ಜೋನ್ಸ್ ಕೂಡ USA ಇಂಡೆಕ್ಸ್, ಓಕೆನಾ. ಇಲ್ಲಿ TSX ಅಂತಿದೆ, ಇದು ಯಾವುದೋ ಒಂದು ದೇಶದ್ದು ಇರುತ್ತೆ. ಇಲ್ಲಿ ಬ್ರೆಜಿಲ್ದಿದೆ, ಅದೇ ರೀತಿಯೇ ಇದು ಮೇ ಬಿ ಫ್ರಾನ್ಸ್ ಅನ್ಸುತ್ತೆ, ಇದು UK ಅನ್ಸುತ್ತೆ ಮೇ ಬಿ. ಅದೇ ರೀತಿಯೇ ನೀವು ನೋಡ್ತಿರ್ಬೋದು ಬೇರೆ ಬೇರೆ ದೇಶದ ಕಂಪ್ಲೀಟ್. ಇಲ್ಲಿ ಇಸ್ರೇಲ್ ಇದೆ ನೋಡಿ, ಇಸ್ರೇಲ್ ಕಂಪನಿ ಇದೆ. ಮತ್ತು ನಿಕಾಯ್ ಅಂತ ಇದೆ, ಲೈಕ್ ಜಪಾನ್ದು ತುಂಬ ಜನ ಮಾತಾಡೋದನ್ನು ನೀವು ಕೇಳ್ತಿರ್ಬೋದು, ನಿಕಾಯ್ ಅಂತಿದೆ. ಅದೇ ರೀತಿಯೇ ಇಲ್ಲಿ ಹ್ಯಾನ್ಸ್ಯಾಂಗ್ ಅಂತ ಒಂದಿದೆ, ಓಕೆನಾ. ಹ್ಯಾನ್ಸ್ಯಾಂಗ್ ಅಂತಂದರೆ ಯಾವುದು ಅಂತಂದರೆ ಹ್ಯಾನ್ಸ್ಯಾಂಗ್ ಇದು ಚೈನೀಸ್ ಇಂಡೆಕ್ಸ್, ಓಕೆನಾ. ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಶಾಂಘೈ ಎಕ್ಸ್ಚೇಂಜ್ ಇದೆ, ಅದೇ ರೀತಿಯೇ ಚೈನಾ, DJ, ಹ್ಯಾನ್ಸ್ಯಾಂಗ್ ಅಂತಿದೆ ಅಲ್ವಾ. ಇವೆಲ್ಲನೂ ಕೂಡ ಗ್ಲೋಬಲ್ ಇಂಡೈಸಸ್. ಯಾಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಗ್ಲೋಬಲ್ ಇಂಡೈಸಸ್ ಬಗ್ಗೆ ಹೇಳ್ತಿದ್ದೀನಿ ಅಂತಂದರೆ ಈಗ ಕಂಪ್ಲೀಟ್ಲಿ ಜಿಯೋ ಪೊಲಿಟಿಕ್ಸು ಮತ್ತು ಲೈಕ್ ಈಗ ನೀವು ಕೇಳ್ತಿರ್ಬೋದು ಏನಂತಂದರೆ ಈ FIH ಎಲ್ಲನೂ ಕೂಡ ನಮ್ಮ ಇಂಡಿಯಾದಲ್ಲಿ ಸ್ಟಾಕ್ಸ್ನ ಸೆಲ್ ಮಾಡಿಬಿಟ್ಟು ಜಪಾನ್ ಮತ್ತು ಚೈನಾ ಲೈಕ್ ಯಾವ ಕಂಟ್ರೀಸ್ಗಳಲ್ಲಿ ಕಡಿಮೆ ಇದೆಯಲ್ವಾ, ವ್ಯಾಲ್ಯೂಯೇಷನ್ ಕಡಿಮೆ ಇದೆಯಲ್ವಾ, ಅಲ್ಲಿ ಶಿಫ್ಟ್ ಆಗ್ತಿದ್ದಾರೆ ಅಂತ ಹೇಳೋದನ್ನ ಕೇಳ್ತಿರ್ಬೋದು. ಅದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಈ ಇಂಡೈಸಸ್ನ ಅಂದರೆ ಲೈಕ್ ಈ ಇಂಡೆಕ್ಸಸ್ನ ನೋಡೋದ್ರಿಂದ ನಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಐ ಹೋಪ್ ನಿಮಗೆ ಈ ಇಂಡೈಸಸ್ ಅಂದ್ರೇನು, ಗ್ಲೋಬಲ್ ಇಂಡೈಸಸ್ ಅಂದ್ರೇನು, ನಮ್ಮ ಭಾರತದಲ್ಲಿರೋ ಇಂಪಾರ್ಟೆಂಟು ಸೆನ್ಸೆಕ್ಸು, ನಿಫ್ಟಿ ಅಂದರೆ ಏನೋ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗೆಲ್ಲ ವೀಡಿಯೋನ ನೋಡಿದ್ರಿ, ಓಕೆನಾ. ವೀಡಿಯೋ ನಿಮ್ಗೆ ಅರ್ಥ ಆಯಿತು, ಪ್ರಾಕ್ಟಿಕಲಿ ತೋರಿಸಿದ್ದೀನಿ ನಾನು ಎಲ್ಲನೂ ಕೂಡ. ಈಗ ನೀವು ಹೋಮ್ವರ್ಕ್ ಕೂಡ ಮಾಡಬೇಕಲ್ವಾ. ಈಗ ಹೋಮ್ವರ್ಕ್ ಏನಂತಂದರೆ ನಾನು ಇಷ್ಟಕ್ಕೊಂದೆಲ್ಲ ಬೇರೆ ಬೇರೆ ಸೆಕ್ಟರ್ ಸ್ಪೆಸಿಫಿಕ್ ಇಂಡೆಕ್ಸಸ್ನ ಹೇಳಿದ್ನಲ್ವಾ, ನೀವೇನು ಮಾಡಿ ಅಂತಂದರೆ ನಮ್ಮ ಲೈಕ್ ನಿಫ್ಟಿ ಹಾಸ್ಪಿಟಲ್ ಅಂತ ಒಂದು ಇಂಡೆಕ್ಸ್ ಇದೆ, ಓಕೆನಾ. ಹಾಸ್ಪಿಟಲ್ ಇಂಡೆಕ್ಸ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಯಾವ್ಯಾವ ಕಂಪನಿಗಳು ಬರ್ತವೆ, ಆ ಕಂಪನಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ, ಅದರಲ್ಲಿ ದೊಡ್ಡ ಕಂಪನಿ ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ದೊಡ್ಡ ಕಂಪನಿನ ಫಸ್ಟು, ಅದಕ್ಕಿಂತ ನೆಕ್ಸ್ಟು ಸೆಕೆಂಡ್ ದೊಡ್ಡ ಕಂಪನಿ, ಥರ್ಡ್ ಕಂಪನಿ ಅಂತ ನನಗೆ ಕಂಪ್ಲೀಟಾಗಿ ನೀವು ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕೀಪ್ ಸಪೋರ್ಟಿಂಗ್ ಸ್ಟಾಕ್ ಸ್ಕೂಲ್.